ಸಿರಿಧಾನ್ಯಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಹೇಳಿದರು. ಕೃಷಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆಯಡಿ ಸಿರಿಧಾನ್ಯ ರೋಡ್ ಶೋ ಮೂಲಕ ಮುಂದಿನ ಪೀಳಿಗೆಗೆ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಆಯೋಜಿಸಲಾಗಿದ್ದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮವನ್ನು ಹಸಿರು ಬಾವುಟ ತೋರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಹೆಣ್ಣು ಮಕ್ಕಳು ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕರವಾದ, ಪೌಷ್ಟಿಕತೆ ಇರಿಸುವ, ಶುಚಿಯಾದ, ರುಚಿಕರವಾದ ಅಡುಗೆ ತಯಾರಿಸಬಹುದು ಅಂತ ಅವರು ಹೇಳಿದರು. ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನದ ಅಡಿಯಲ್ಲಿ ಇವತ್ತು ಸಿರಿಧಾನ್ಯದ ರೋಡ್ ಶೋ ಅನ್ನ ಭಾಗವಹಿಸಲಿಕ್ಕೆ ಆಗಮಿಸಿರುವಂತ ಎಲ್ರಿಗೂ ಸ್ವಾಗತ ಕೋರ್ತಾ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಬಹಳ ಮಹತ್ವಾಕಾಂಕ್ಷೆಯಿಂದ ಕೂಡಿರುವಂಥ ಒಂದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥದ್ದು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಸರ್ಕಾರದ್ದು. ನಮ್ಮ ಕೃಷಿಕರು ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ತೊಡಕೊಳ್ಬೇಕು ಮತ್ತು ನೈಸರ್ಗಿಕ ಕೃಷಿಯಲ್ಲಿ ತೊಡಕೊಳ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಇಡೀ ರಾಷ್ಟ್ರಾದ್ಯಂತ ಇವತ್ತು ಸುಮಾರು ಎಕರೆ ಪ್ರದೇಶವನ್ನ ಒಂದು ನೈಸರ್ಗಿಕ ಕೃಷಿ ಅಡಿಯಲ್ಲಿ ತರಲಿಕ್ಕೆ ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ. ಬಹುಶಃ ನಮ್ಮ ರೈತರಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ, ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ಅಥವಾ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಆದಾಯ ಕಡಿಮೆ ಆಗುತ್ತೇನೋ, ನಾವು ಬೇರೆ ರೀತಿ ಗೊಬ್ಬರಗಳನ್ನು, ರಾಸಾಯನಿಕಗಳನ್ನು ಬಳಸ್ತಾ ಇರುವಂಥ ಇಳುವರಿ ಜಾಸ್ತಿ ಇರುತ್ತೆ, ಅವ್ರಿಗೆ ಆದಾಯ ಜಾಸ್ತಿ ಇರುತ್ತೆ ಅನ್ನೋವಂಥ ಅಳುಕು ಇರುವಂಥದ್ದನ್ನ ಹೋಗ್ಲಾಡಿಸ್ಲಿಕ್ಕೆ, ಅವ್ರಿಗೆ ಮನೋಸ್ಥೈರ್ಯವನ್ನು ತುಂಬಲಿಕ್ಕೆ, ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಮುಖ್ಯವಾಗಿ ಮಾರುಕಟ್ಟೆ ವ್ಯವಸ್ಥೆಗೆ ಅವರು ಹೊಂದಾಣಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸದೃಢವಾಗಿ ಅವ್ರಿಗೆ ಪ್ರೇರಣೆ ನೀಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸುನೀತಾ, ಪ್ರತಿಭಾ, ಹರ್ಷ, ಗಿರೀಶ್ ಗೌಡ ಹಾಗೂ ಮುಖಂಡರಾದ ಸೋಮಶೇಖರ ಗೌಡ, ಕಾರಸವಾಡಿ ಮಹಾದೇವ್, ಮಹೇಶ್ಚಂದ್ರ ಗುರು ಸೇರಿದಂತೆ ಅನೇಕರಿದ್ದರು. ಮಂಡ್ಯ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಲ್ಯಾಪ್ಟಾಪ್ ಮತ್ತು ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಸಾತನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ SSLC ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಅವರು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಗಣಿಗ ರವಿಕುಮಾರ್ ಅವರು ಮಂಡ್ಯ ಕ್ಷೇತ್ರವನ್ನು ರಾಜ್ಯದಲ್ಲಿ ಅತ್ಯುತ್ತಮವಾದ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಶ್ರಮಿಸಿದ್ದಾರೆ. ಇದು ಹೆಮ್ಮೆ ವಿಚಾರವಾಗಿದ್ದು ಮಂಡ್ಯ ಕ್ಷೇತ್ರವನ್ನು ಅಭಿವೃದ್ಧಿಸಾಗುತ್ತಿರುವುದಕ್ಕೆ ಕಾರಣವಾಗಿದ್ದಾರೆ ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಪಿ ರವಿಕುಮಾರ್ ಗೌಡ ಗಣಿಗರವರ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇವತ್ತು ಈ ರಾಜ್ಯದಲ್ಲೇ ಅತಿ ಕ್ರಿಯಾಶೀಲರಾಗಿ ನಮ್ಮ ಜಿಲ್ಲೆಯನ್ನು ಹಾಗೂ ನಮ್ಮ ಕ್ಷೇತ್ರದವನ್ನು ಈ ರಾಜ್ಯದಲ್ಲೇ ಮುಂಚೂಣಿ ತಗೊಂಡು ಹೋಗಬೇಕು ಅಂತೇಳಿ ಹಗಲು ರಾತ್ರಿಯಿಂದನೇ ಕಳೆದ 2 ವರ್ಷದಿಂದ ಭಾರಿ ಉತ್ತಮವಾದ ಸಮಾಜ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಒಬ್ಬ ಶಾಸಕರು ಪಡೆದಂಥ ನಮ್ಮ ತಾಲೂಕಿನ ಶಾಸಕರು ನಿಜವಾಗ್ಲೂ ಕೂಡ ನಾವು ಹೆಮ್ಮೆ ಪಡುವಂಥ ವಿಚಾರ. ವಾರದ 7 ದಿನಗಳು ಕೂಡ ನಮ್ಮ ಕ್ಷೇತ್ರದಲ್ಲೇ ಇದ್ದು ಕ್ಷೇತ್ರ ದೀನ ದಲಿತರು, ಬಡವರು, ಹಿಂದುಳಿದ ವರ್ಗದವರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಟು ಈ ಕ್ಷೇತ್ರವನ್ನು ರಾಜ್ಯದ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಪಣ ತೊಟ್ಟಿ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬ ಆಚರಣೆನ ಒಂದು ಏನು ಮೌಲ್ಯವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವು ಈ ಒಂದು ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ಕೊಡುವಂಥದ್ದು, ಮತ್ತು ಈ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು 98.5% ಅಂಕವನ್ನು ಪಡೆದು ಈ ಜಿಲ್ಲೆಗೆ ಕೀರ್ತಿ ತಂದಂಥ ಒಂದು ಹುಡುಗಿಗೆ ನಾವು ಲ್ಯಾಪ್ಟಾಪನ್ನು ಕೊಟ್ಟಿದ್ದೀವಿ. ಭಗವಂತ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತೀನಿ ನಾನು. ಈ ಸಂದರ್ಭದಲ್ಲಿ ಮುಖಂಡರಾದ ಮನು, ಮಧುಸೂದನ್, ಸುರೇಶ್, ಶ್ರೀನಿವಾಸ್, ಮಹೇಶ್, ರಾಜಣ್ಣ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮಂಡ್ಯದ ವಿದ್ಯಾನಗರದಲ್ಲಿರುವ ಶ್ರೀ ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀದೇವಿ, ಭೂದೇವಿ ಸಮೇತ ಶ್ರೀನಿವಾಸ ದೇವರ ವೈಕುಂಠ ಏಕಾದಶಿ ಕಾರ್ಯಕ್ರಮ ಯಶಸ್ವಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು. ಬನ್ನಿ ಬಂದ್ಬಿಡಿ ಮುಂದೆ ಬನ್ನಿ ಮೇಡಮ್.
ದೇವಾಲಯದ ಪ್ರಧಾನ ಅರ್ಚಕರಾದ ಶಾಂತಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಅಲಂಕಾರ, ಭವ್ಯ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಮಂಗಳಾರತಿ ಮಾಡಲಾಯಿತು. ತರುವಾಯ ದೇವರಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಶ್ವತಾಯ ನಮಃ ಪ್ರಭವೇ ನಮಃ ಶೇಷಾದ್ರಿ ಆಯ ನಮಃ ದೇವಾಯ ನಮಃ ಕೇಶವಾಯ ನಮಃ ಮಧುಸೂದನಾಯ ನಮಃ ಅಮೃತಾಯ ನಮಃ ಮಾಧವಾಯ ನಮಃ ಕೃಷ್ಣಾಯ ನಮಃ ಹರಿಯೇ ನಮಃ ಜ್ಞಾನೋದಯ ನಮಃ ವತ್ರತ್ರಯ ನಮಃ ಸರ್ವೇಶಾಯ ನಮಃ ಗೋಪಾಲಾಯ ನಮಃ ಪುರುಷೋತ್ತಮಾಯ ನಮಃ ಗೋಪೀಶಾಯ ನಮಃ ಪರಂ ಜ್ಯೋತಿಷೇ ನಮಃ ವೈಕುಂಠೇಶ್ವರಾಯ ನಮಃ ಅವ್ಯಾಯ ನಮಃ ಸುತಾತ್ಮನೇ ನಮಃ ಕಾವೇಂದ್ರೇ ನಮಃ ನಿತ್ಯಾಂದ್ರೇ ನಮಃ ಚಿತ್ರಪುತ್ರೇ ನಮಃ ಕ್ಷತ್ರಾಯ ನಮಃ ಕನ್ಯಾ ಶ್ರವಣ ಪೀತಾಂಬ್ರೇ ನಮಃ ಅನಗಾಯ ನಮಃ ವನಮಾಲಿನೇ ನಮಃ ಪದ್ಮಾತ್ರೇ ನಮಃ ಮಗಾಬುದ್ಧಾತ್ರೇ ನಮಃ ಪಾಶಾರೂಢೈ ನಮಃ ಕಳಧಾರಣೇ ನಮಃ ಧನವದ್ರೇ ನಮಃ ಘಂಟನದಾಯ ನಮಃ ಕಿಲೋಕೇಶ್ವರೇ ನಮಃ ಸಚ್ಚಿದಾನಂದರೂಪಾಯ ನಮಃ ಜಾತ್ರೇ ನಮಃ ಯಜ್ಞರೂಪಾಯ ನಮಃ ಯಜ್ಞಭೋಕ್ತೇ ನಮಃ ಚಿನ್ಮಯಾಯ ನಮಃ ಪರಮೇಶ್ವರಾಯ ನಮಃ ಪರಮಾತ್ಮಪರಾಯ ನಮಃ ಪರ ಆತ್ಮರಾಯ ನಮಃ ಶಾಂತಾಯ ನಮಃ ಶ್ರೀಮತೇ ನಮಃ ದೋರ್ಜವೇ ನಮಃ ಪರಾತ್ಮರೇ ನಮಃ ಪರಬ್ರಹ್ಮಣೇ ನಮಃ ಶ್ರೀ ವಿಭವೇ. ಈ ಸಂದರ್ಭದಲ್ಲಿ ಶಾಂತಕುಮಾರ ಸ್ವಾಮೀಜಿಗಳು ಇಡೀ ಪೂಜಾ ಕೈಂಕರ್ಯದ ನೇತೃತ್ವವನ್ನು ವಹಿಸಿದರು. ಮಂಜು ಪ್ರಕಾಶನದ ವತಿಯಿಂದ ಮಂಡ್ಯ ಜಿಲ್ಲೆ ಬೆಳ್ಳಿ ಹಬ್ಬದ ಪ್ರಯುಕ್ತ ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯವರ ಜಯಂತಿ ಕಾರ್ಯಕ್ರಮವನ್ನು ಜನವರಿ 4ರಂದು ಹಮ್ಮಿಕೊಂಡಿರುವುದಾಗಿ ಭೀಮ್ ಆರ್ಮಿಯ ಅಂತಾನೆ ತಿಳಿಸಿದರು. ಸುದ್ದಿಗಾರರಿಗೆ ಮಾತನಾಡಿದ ಅವರು, ವಸ್ತಿ ಹುಣ್ಣಿಮೆ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಮಾಸಿ ನಾರಾಯಣ ವಿರಚಿತ ಪುಸ್ತಕಗಳ ವಿಮರ್ಶಕ ಲೇಖನಗಳ ಸಮಗ್ರ ಸಂಪುಟ ಕಡ್ಡಾಯಗಳು ಕೃತಿ ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀ ಮಾದಾರ ಚೆನ್ನಯ್ಯವರ ಬಗ್ಗೆ ಉಪನ್ಯಾಸ ಮತ್ತು ಜಿಲ್ಲೆವಾರು ಸಾಧನೆ ಮಾಡಿದ ಹಾಗೂ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಗುವುದು ಅಂತ ತಿಳಿಸಿದರು. 26ರಂದು ಭಾನುವಾರ ಗಾಂಧಿ ಭವನದಲ್ಲಿ, ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಮಾದಾರ ಚೆನ್ನಯ್ಯರವರ 956ನೇ ಜಯಂತ್ಯೋತ್ಸವವನ್ನು ಈ ನಮ್ಮ ಹಿರಿಯ ಸಾಹಿತಿಗಳು, ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳು ನಾರಾಯಣರವರ ಒಂದು ಪ್ರಾಯೋಜಿತ ಈ ಕಾರ್ಯಕ್ರಮವನ್ನು ಗಾಂಧಿನಗರದ ಗಾಂಧಿ ಭವನದಲ್ಲಿ ಏರ್ಪಡಿಸಿದ್ದೇವೆ. ಅದರಿಂದ ದಯಮಾಡಿ ಪತ್ರಿಕಾ ಬಂಧುಗಳು ಇದನ್ನು ಪ್ರಕಾಶನ ಮಾಡೋದ್ರ ಮುಖಾಂತರ ಹೆಚ್ಚಿನ ಜನ ಗಾಂಧಿ ಭವನದಲ್ಲಿ ಆಗಮಿಸುವಂಗೆ ತಾವು ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೂ ಕೋರ್ಕೊತಾ ಇದ್ದೀವಿ. ಸಮಾಜದ ಮಾದಾರ ಚೆನ್ನಯ್ಯವ್ರ ಬಗ್ಗೆ ತಮಗೆಲ್ರಿಗೂ ಗೊತ್ತಿದೆ. ಮತ್ತು ನನ್ನ ಪರ್ಸನಲ್ ಅಪೀಲ್ ಏನಂದರೆ, ಸರ್ಕಾರಕ್ಕೆ ಬೇರೆ ವಾಲ್ಮೀಕಿ ಜಯಂತಿ, ಕನಕ ಜಯಂತಿ ಈ ಥರ ಮಾಡ್ತಾ ಇರೋದ್ರ ರಜೆಗಳಿಗೋಸ್ಕರ ಆಚರಣೆ ಮಾಡುವಂತೆ ಸರ್ಕಾರದ ಕಾರ್ಯಕ್ರಮವನ್ನು ಮಾದಾರ ಚೆನ್ನಯ್ಯವ್ರ ಹೆಸರಲ್ಲಿ ಒಂದಿನ ರಜೆಗೋಸ್ಕರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಮಾದಾರ ಚೆನ್ನಯ್ಯ ಜಯಂತಿ ಆಚರಿಸೋಕ್ಕೆ ಸರ್ಕಾರಕ್ಕೆ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ದಯವಿಟ್ಟು ತಾವು ತಮ್ಮ ಬರಹಗಳ ಮುಖಾಂತರ ಪ್ರಕಟಿಸಬೇಕು ಅಂತ ತಮ್ಮೆಲ್ಲರೂ ಸಹ ನಾನು ಕೋರ್ಕೊತಾ ಇದ್ದೀನಿ. ಗೋಷ್ಠಿಯಲ್ಲಿ ಪ್ರಕಾಶನದ ಮಂಜುನಾಥ್, ಮಹಾದೇವಸ್ವಾಮಿ, ರೇವಣ್ಣ, ರಂಗಸ್ವಾಮಿ, ಅರಕೆರೆ ಸಿದ್ದರಾಜು, ಶಂಕರ್ ಇದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಕೇಶವ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 11ನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ದೇವಾಲಯದಲ್ಲಿ ದೇವಿ ಭೂದೇವಿ ಸಮೇತ ಶ್ರೀ ಕೇಶವ ನಾರಾಯಣ ಸ್ವಾಮಿ, ಆಂಜನೇಯ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಮತ್ತು ಹೋಮ ಹವನ, ದೇವರಿಗೆ ಅಭಿಷೇಕ ಕಾರ್ಯಕ್ರಮ ನಡೆಯಿತು. ಮುಂಜಾನೆಯಿಂದಲೇ ದೇವಿ ಭೂದೇವಿ ಸಮೇತ ಕೇಶವ ನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರ, ಗಂಧದ ಅಲಂಕಾರ, ಸುಪ್ರಭಾತ ಸೇವೆ, ಮಹಾಮಂಗಳಾರತಿ ಕಾರ್ಯಕ್ರಮ ವಿಜೃಂಭಣೆ ನಡೆಯಿತು.
ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಶಿವಣ್ಣ ಅವರು ದೇವರ ದರ್ಶನ ಪಡೆದು ನಂತರ ಮಾತನಾಡಿದರು. ವಿನಾಯಕ ಗೆಳೆಯರ ಬಳಗದ ಸದಸ್ಯರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಅವರು ಆಶಯ ವ್ಯಕ್ತಪಡಿಸಿದರು. ಕೇಶವ ನಾರಾಯಣ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಅವರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರ್ಷ ಮಾತನಾಡಿ, ಈ ದಿನ ಇಡೀ ದೇಶದಲ್ಲೇ ವೈಕುಂಠ ಏಕಾದಶಿ ಪೂಜಾ ಸಂಭ್ರಮ ಜರುಗುತ್ತಿದೆ ಅಂತ ತಿಳಿಸಿದರು. ಮಾಜಿ ಸಚಿವ ಪುಟ್ಟರಾಜು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹನ್ನೊಂದನೇ ವರ್ಷದ ವೈಕುಂಠ ಏಕಾದಶಿಯ ಒಂದು ಮಹಾ ಉತ್ಸವವನ್ನು ಮಹಾಪೂಜೆಯನ್ನು ನಮ್ಮ ಯುವಕರಾದಂಥ ನವೀನ ಮತ್ತು ಬಂಧುಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಭಾಳ ವೈಭವದಿಂದ ಮಾಡ್ತಾಯಿದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದಾರೆ. ಈ ಸಾರಿ 5,000 ಜನಕ್ಕೆ ಊಟದ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ. ಭಗವಂತ ನಮ್ಮೂರಿನ ಜನಕ್ಕೆ ಮತ್ತು ಈ ಭಕ್ತ ಮಂಡಳಿಗೆ ಸರ್ವರಿಗೂ ಆಶೀರ್ವಾದ ಮಾಡಲಿ ಅಂತ ಆರ್.ವಿ. ದೇವರಾಜ್ ಅರಸು ಅಂಬರೀಷ್ ತರಹ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಸ್ನೇಹಜೀವಿಯಾಗಿದ್ದರು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ತಿಳಿಸಿದರು. ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ನಗರದ ಹರಿಪ್ರಿಯಾ ಹೋಟೆಲ್ ಚಾಣಕ್ಯ ಸಭಾಂಗಣದಲ್ಲಿ ರಾಜ್ಯ ಕಂಡ ಅಪರೂಪ ರಾಜಕಾರಣಿ ಕಾಂಗ್ರೆಸ್ ನಾಯಕ ಆರ್.ವಿ. ದೇವರಾಜ್ ಅವರಿಗೆ ಪುಷ್ಪನಮನ ಹಾಗೂ ನುಡಿನಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ಆರ್.ವಿ. ದೇವರಾಜ್ ಅವರು ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿದ್ದಾಗ ಎಲ್ಲರ ಜೊತೆ ಆತ್ಮೀಯತೆ ಬೆಳೆಸಿಕೊಂಡಿದ್ದರು. ದೇವರಾಜ್ ಅವರು ಮಾಜಿ ಮುಖ್ಯಮಂತ್ರಿ ಎಸ್. ಎಂ. ಕೃಷ್ಣ ಅವರಿಗೆ ಚಾಮರಾಜಪೇಟೆ ಕ್ಷೇತ್ರ ಬಿಟ್ಟುಕೊಟ್ಟ ನಂತರ ಅವರಿಗೆ ರಾಜಕೀಯದಲ್ಲಿ ಮತ್ತೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರು. ಆರ್.ವಿ. ದೇವರಾಜ್ ಅವರ ಪುತ್ರ ಯುವರಾಜ್ ರಾಜಕೀಯವಾಗಿ ಬೆಳೆಯಲು ಅವರ ಜೊತೆ ಇರುತ್ತೇನೆ ಅಂತ ಅವರು ತಿಳಿಸಿದರು. ಒಂದು ಕ್ಷಣ ನಾನು ಶಾಸಕರಾಗಿದ್ದಾಗ ಚೇರ್ಮನ್ ಆಗಿದ್ದು ನಮ್ಮಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಅವತ್ತು ಬಹಳ ಪ್ರಭಾವಿ ನಾಯಕರು ಶಿವರಾಮೇಗೌಡರು, ಎಸ್. ಎಂ. ಕೃಷ್ಣ ಅವರು ನಾನು ಅಧ್ಯಕ್ಷರು ಮಾಡಿದ್ದೆ, ಜಿಲ್ಲಾಧ್ಯಕ್ಷರು. ಸೊ KSRTC ಬಸ್ ಸ್ಟ್ಯಾಂಡನ್ನು ಮಾಡಬಾರ್ದು ಅಂತ ಎಸ್. ಎಂ. ಕೃಷ್ಣ ಅವ್ರ ಹತ್ರ ಹೋಗಿ ಮಾಡಬಾರ್ದು ಅಂತ ಕಳಿಸಿದ್ರು. ದೇವರಾಜು ಇಲ್ಲ, ಒಬ್ಬ ಶಾಸಕರು ಕೇಳ್ತಕ್ಕಂಥ ಸೂಕ್ತವಾಗಿದೆ ಅಂತೇಳಿ ಅದನ್ನು ಬಹಳ ಹಠ ಮಾಡಿ ಅದನ್ನು ಮಂಜೂರು ಮಾಡಿಕೊಡ್ತೀವಿ. ಹಾಗಾಗಿ ಬಹುಶಃ ಅವರಿಗೆ ಸ್ನೇಹ ವಿಶ್ವಾಸಕ್ಕೆ ತುಂಬ ಬಹಳ ಅಂಬರೀಷ್ ಥರನೇ ಇವರು ಒಂದು ರೀತಿ ಬಹಳ ಸ್ನೇಹಿತೀವಿ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ನನಗೆ ಗೊತ್ತಿದ್ದಂಗೆ 10 ವರ್ಷ ಅವರು ಇನ್ಚಾರ್ಜ್ ಇದ್ದಾಗ ಇಲ್ಲಿವರೆಗೆ ಇನ್ಚಾರ್ಜ್ ಇದ್ದಂತೆ ಯಾರೂ ಇಷ್ಟೊಂದು ಆತ್ಮೀಯತೆ ಬೆಳೆಸಿಲ್ಲ. ಅಷ್ಟು ಎಲ್ಲ ಆತ್ಮೀಯತೆ ಬೆಳೆಸಿ ಎಲ್ಲರೂ ಕ್ಲಾಸ್ ನೋಡಿಕೊಂಡು ಅವ್ರ ಕೈಲಾದದೆಲ್ಲ ಸಹಕಾರವನ್ನು ಕೊಟ್ಟು ಬಂದಿರ್ತಕ್ಕಂಥವ್ರು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬದವರಿಗೆ ಡೈಲಿ ನನ್ನ ಆ ದೇವರನ್ನು ಕೊಡಲಿ. ನಾನು ಸದಾ ಯುವರಾಜ್ ಜೊತೆ ಇರ್ತೀನಿ. ಯುವರಾಜ್ ಯಾವುದೇ ರಾಜಕೀಯ ಕೊಡ್ತೀನಿ. ಸೊ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ರಾಜಕೀಯದ ಅನಿವಾರ್ಯ ಕಾರಣದಿಂದ ಅವ್ರ ಜಾಗ ಬಿಟ್ಟುಕೊಟ್ಮೇಲೆ ಮತ್ತೆ ಅವ್ರು ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಹೋಗ್ಬೇಕಾದ್ರೆ ಅವಕಾಶ ಎಸ್. ಎಂ. ಕೃಷ್ಣ ಅವ್ರು ಬಿಟ್ಟಿದ್ದೇ ಮತ್ತು ಅವರಿಗೆ ಬಹಳ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಈ ಟೈಮ್ವರೆಗೆ. ಅದಕ್ಕೆ ಕಾರಣ ನಮ್ಮಲ್ಲೇ ಇಂಟರ್ನಲ್ ಫೈಟ್ ಬಹಳಷ್ಟಿದೆ. ಅದರಿಂದ ಒಬ್ಬ ಅವರು ನಿಜವಾಗಿ ಅಕ್ಷರದ ಬಲಿಷ್ಠೆ, ಆದರೆ ಅನಿವಾರ್ಯವಾಗಿ ಆಗಿದೆ. ಈ ಸರಿ ಒಳ್ಳೆಯದಾಗತ್ತೆ ಅಂತ ಅನ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಮನೆಗೆ ಬಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ. ಎಂ. ನರೇಂದ್ರ ಸ್ವಾಮಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಕೇರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವೆಂದೇ ಪ್ರಸಿದ್ಧವಾಗಿರುವ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಸಾವಿರಾರು ಭಕ್ತರು ವೈಕುಂಠ ಏಕಾದಶಿಯ ಸಂಭ್ರಮ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು.
ಭೃಗು ಮಹರ್ಷಿಗಳ ತಪೋಭೂಮಿಯಾಗಿರುವ ಹೇಮಗಿರಿ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ನೆಲೆಸಿರುವ ರಂಗನಾಥ ಸ್ವಾಮಿಯ ಶಿಲಾಮೂರ್ತಿಗೆ ವಿಶೇಷ ಅಭಿಷೇಕ, ಪುಷ್ಪಾಭಿಷೇಕ ಮತ್ತು ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಲೋಕ ಕಲ್ಯಾಣಾರ್ಥಕ್ಕಾಗಿ ಪೂಜೆ ನೆರವೇರಿಸಲಾಯಿತು. ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆ. ರಾಮಕೃಷ್ಣ ಅವರ ನೇತೃತ್ವದಲ್ಲಿ ರಂಗನಾಥ ಸ್ವಾಮಿಯ ಶಿಲಾಮೂರ್ತಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಉತ್ತರ ದ್ವಾರದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ನಿಂತಿರುವ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತರಿಗೆ ವೈಕುಂಠ ದ್ವಾರದ ಪ್ರವೇಶಕ್ಕೆ ಅನುವು ಮಾಡಲಾಯಿತು. ವೈಕುಂಠ ಏಕಾದಶಿ ಅಂಗವಾಗಿ ಪುಳಿಯೋಗರೆ, ಮೊಸರನ್ನ ಹಾಗೂ ಲಾಡು ಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್. ಟಿ. ಮಂಜು ದಂಪತಿ, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು, ಕಾಂಗ್ರೆಸ್ ನಾಯಕ ಬಿ. ಎಲ್. ದೇವರಾಜು ದಂಪತಿ ಹಾಗೂ ಮಾಜಿ ಶಾಸಕರಾದ ಕೆ. ಬಿ. ಚಂದ್ರಶೇಖರ್ ರಮಣಿ ದಂಪತಿಗಳು ಮತ್ತು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಮದ್ದೂರು ಪಟ್ಟಣದ ನಗರಸಭಾ ಆವರಣದ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಜನವರಿ 1 ಗುರುವಾರ ಬೆಳಗ್ಗೆ 9 ಗಂಟೆಗೆ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ವತಿಯಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಭೀಮಾ ಕೋರೆಗಾಂವ್ ಕದನ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಸಂಭ್ರಮಿಸಲು ಶೋಷಿತ ಸಮುದಾಯಗಳ ಎಲ್ಲ ಮುಖಂಡರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಅಧ್ಯಕ್ಷ ಸುರೇಶ್ ಖಂಡಿ ತಿಳಿಸಿದ್ದಾರೆ. ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವ ಮೂಲಕ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಜನವರಿ 1, 2026 ಗುರುವಾರ 9 ಗಂಟೆಗೆ ಸರಿಯಾಗಿ ಮದ್ದೂರಿನ ನಗರಸಭಾ ಕಾರ್ಯಾಲಯದ ಮುಂಭಾಗ ಇರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ. ದಯಮಾಡಿ ಎಲ್ಲ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ವಿಜಯೋತ್ಸವಕ್ಕೆ ಯಶಸ್ವಿಯಾಗಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಕರಡಕರ ಯೋಗೇಶ್, ರಾಜೇಂದ್ರ, ಸಿದ್ದರಾಜು, ಕಿರಣ್ ಸೇರಿದಂತೆ ಅನೇಕರಿದ್ದರು. ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಮಂಡ್ಯ, ಜೈ ಭೀಮ್ ಗೆಳೆಯರ ಬಳಗ, ತಮ್ಮ ವಿಜಯ ಬುದ್ಧ ವಿಹಾರ ಟ್ರಸ್ಟ್ ಸಹಯೋಗದೊಂದಿಗೆ ಜನವರಿ 1ರಂದು ಕೋರೆಗಾಂವ್ ವಿಜಯೋತ್ಸವವನ್ನು ಗಾಂಧಿನಗರದ 8ನೇ ಅಡ್ಡ ರಸ್ತೆಯಲ್ಲಿರುವ ವೇದಿಕೆಯಲ್ಲಿ ಆಚರಿಸಲಾಗುವುದು ಅಂತ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ತಾಳಶಾಸನ ಮೊಹಮ್ಮದ್ ತಿಳಿಸಿದರು. ಸುದ್ದಿಗಾರರಿಗೆ ಮಾತನಾಡಿದ ಅವರು, ಕೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿಯ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆವರೆಗೆ ಬೈಕ್ ಜಾಥಾ ಮಾಡಲಾಗುವುದು ಎಂದು ಹೇಳಿದರು. ಮಾಜಿ ಕಾರ್ಯದರ್ಶಿ ಎಸ್. ಮೂರ್ತಿ ಬೈಕ್ ಜಾಥಾಗೆ ಚಾಲನೆ ನೀಡುವರು. ಜಿಲ್ಲಾಧಿಕಾರಿ ಕುಮಾರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸಮಾರಂಭದಲ್ಲಿ ಅನೇಕ ಗಣ್ಯರು ಹಾಜರಿರುತ್ತಾರೆ ಅಂತ ಅವರು ವಿವರಿಸಿದರು. ಇತರ ಪಾಲಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆಯೇ 1ನೇ ತಾರೀಕು ಗಾಂಧಿನಗರದ 8ನೇ ಕ್ರಾಸ್ನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇರತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು, ವಿಶ್ವಜ್ಞಾನಿ ಸೇವಾ ಟ್ರಸ್ಟು, ದಮ್ಮ ಬುದ್ಧ ವಿಹಾರ ಟ್ರಸ್ಟು ಮತ್ತು ಜೈ ಭೀಮ್ ಗೆಳೆಯರ ಬಳಗ ಮತ್ತು ನನ್ನ ಗಾಂಧಿನಗರದ ಎಲ್ಲ ಸಮುದಾಯದ ಮುಖಂಡರುಗಳು ಒಳಗೊಂಡಂಗೆ ಈ ಒಂದು ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ಇತಿಹಾಸಕಾರರು ಏನು ನಮ್ಮ ಮುಂದೆ ನಮಗೆ ಯಾರಿಗೂ ಕೂಡ ತಿಳಿಸ್ತೇನೆ ಮುಚ್ಚಿಟ್ಟಿದ್ದಂಥ ಇತಿಹಾಸ 1818ರಲ್ಲಿ 500 ಜನ ಮಹಾರ್ ಸೈನಿಕರು 28,000 ಸೈನಿಕರನ್ನು ಉರುಳಿಸಿದಂಥ ಒಂದು ಐತಿಹಾಸಿಕ, ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಈ ಥರದ ಘಟನೆಯನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 500 ಜನ 28,000 ಜನ ಸೈನಿಕರನ್ನ ಸಾಯಿಸೋದು ಅಷ್ಟು ಸುಲಭ ಏನಲ್ಲ. ಆದರೆ ಇಂಥ ಘಟನೆಯನ್ನು ನಮ್ಮ ಇತಿಹಾಸಕಾರರು ಮತ್ತು ನಮ್ಮ ಮನುವಾದಿ ಮನಸ್ಥಿತಿಯ ಎಲ್ಲ ಬರಹಗಾರರು ಕೂಡ ಇದನ್ನು ಇತಿಹಾಸದಿಂದ ಸೈಡ್ಗಿಟ್ಟಿದ್ರು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಅವರಿಗೆ ಸಿಗ್ಲಾಗಿ ಲೈಬ್ರರಿಲಿ ಓದಿದಾಗ ಆ ನಂತರ ಬಂದು ಅವರು ಕೋರೆಗಾಂವ್ ವಿಜಯ ಸ್ತಂಭವನ್ನು ಹೋಗಿ ಭೇಟಿ ಮಾಡಿ ಅದರ ಸತ್ಯಾಂಶವನ್ನು ಎಲ್ಲರಿಗೂ ಕೂಡ ತಿಳಿಸ್ಬೇಕು. ಯಾಕೆ ಅಂತಂದರೆ ಇವತ್ತೇನು ನಮ್ಮ ಕೈಲಾಗಲ್ಲ ಅಂತ ಅಸಹ್ಯಕತೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವೋ, ಇದು ಒಂದು ತಾಜಾ ಉದಾಹರಣೆ. ಯಾಕೆ ಅಂತಂದರೆ ಅಷ್ಟು ಬಹುಸಂಖ್ಯಾತರು ಇರ್ತಕ್ಕಂಥ 28,000 ಜನವನ್ನು 500 ಜನ ಹೊಡೆದೋಡ್ಸ್ಲಿಕ್ಕೆ ಸಾಧ್ಯ ಆದರೆ, ಇವತ್ತು ಕೋಟಿ ಇರ್ತಕ್ಕಂಥ ನಮ್ಮೆಲ್ಲ ಶೋಷಿತರು ಅಸಹಾಯಕತೆಯನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕಬೇಕು, ನಮ್ಗೆ ಏನು ಬೇಕು ಅದನ್ನು ಹೋರಾಟದಿಂದನೇ ಪಡಿಬೇಕು ಅಂತಕ್ಕಂಥ ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಈ ಸಂದೇಶದ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗಿದೆ. ಆ ಕಾರಣಕ್ಕೆ ಪ್ರತಿ ವರ್ಷನೂ ಜನವರಿ 1ನೇ ತಾರೀಕು ಅಂಬೇಡ್ಕರ್ ಅವರ ನೆನಪಿನಾರ್ಥವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ
ಸಿದ್ದನಾಕ ಆ ಒಂದು ತಂಡದ ನಾಯಕ, ಇವರೆಲ್ಲರ ಶೌರ್ಯವನ್ನು ನಮ್ಮ ಯುವ ಜನತೆಗೆ ಹೆಚ್ಚಿನದಾಗಿ ತಿಳಿಸ್ಬೇಕು. ಏನು ಮಾಡೋಕ್ಕಾಗೋದೇ ಇಲ್ಲ ಅಂತಕ್ಕಂಥ ಯಾರ ಅಸಹಾಯಕತನ ವ್ಯಕ್ತಪಡಿಸ್ತಾರೋ ಎಲ್ಲ ಯುವ ಪೀಳಿಗೆಗೂ ಕೂಡ ಈ ಒಂದು ಕೊರೆಂಗ ವಿಜಯೋತ್ಸವ ಅಂತಕ್ಕಂಥದ್ದು ಒಂದು ಮಾರ್ಗದರ್ಶನ ಇದ್ದಂಗೆ, ದಾರಿದೀಪ ಇದ್ದಂಗೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಾಂಧವರಲ್ಲೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಗಾಂಧಿನಗರದ 8ನೇ ಕ್ರಾಸ್ವರೆಗೂ ಕೂಡ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಹೋಗುತ್ತೆ. ಆ ಜಾಥಾ ಹೋದ ನಂತರ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಈ ಒಂದು ಐತಿಹಾಸಿಕ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ನಂಜುಂಡ ಮೌರ್ಯ, ಅನುರಾಧ, ಚೇತನ್, ರಾಜು, ಸ್ವಾಮಿ, ರೆಹಮಾನ್ ಖಾನ್, ಸಮೀವುಲ್ಲಾ ಇದ್ದರು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚದೇ ಇರುವ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಮುಂದಾಗಬೇಕು ಅಂತ ಜನತಾ ಪಕ್ಷದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ನಾಗೇಶ್ ಒತ್ತಾಯಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡುವ ಸಲುವಾಗಿ ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಲೆ ತೆರೆಯುವುದು ಖಂಡನೀಯ ಅಂತ ಹೇಳಿದರು. ರಾಜ್ಯದ ಶೈಕ್ಷಣಿಕ ವಿಷಯದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಆಡಳಿತ ಮಹತ್ವದ್ದಾಗಿತ್ತು. 80ರ ದಶಕದ ಅವರ ಆಡಳಿತಾವಧಿಯು ರಾಜ್ಯದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿದ್ದವು. ಆದರೆ ಈಗ ಅದರ ಶೇಕಡಾ 50ರಷ್ಟಿವೆ. ಪ್ರತಿ ವರ್ಷ ರಾಜ್ಯದ ಶೈಕ್ಷಣಿಕ ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನ ಮೀಸಲು ನೀಡಲಾಗುತ್ತಿದೆ. ಈ ಅನುದಾನ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಅಂತ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ರಾಮಕೃಷ್ಣ ಹೆಗಡೆ ಅವರು ಆವತ್ತಿನ ದೆಸೆಯಲ್ಲಿ ಇಟ್ಕೊಂಡು ಸರ್ಕಾರಿ ಶಾಲೆಗಳ ಉಳಿಬೇಕು ಅನ್ನೋ ಒಂದು ಉದ್ದೇಶ ಸಲುವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಅತ್ಯಂತ ಹೆಚ್ಚಾಗಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶ ಸಲುವಾಗಿ ಶಾಲಾ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶ ಸಲುವಾಗಿ ಬಸ್ಗಳಲ್ಲಿ ಫ್ರೀ ಬಾಸನ್ನು ಕೊಟ್ಟಂಥದ್ದು, ಸಮವಸ್ತ್ರಗಳನ್ನು ಕೊಟ್ಟಿರುವಂಥದ್ದು, ಎಜುಕೇಷನ್ಗೆ ಏನೆಲ್ಲ ಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಕೊಡುಗೆನೆ. ಯಾಕೆಂತೇಳಿದ್ರೆ ಇವತ್ತು ನಮ್ಮ ಶಾಲೆ ಕನ್ನಡ ಶಾಲೆ ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಅವತ್ತಿನ ನಮ್ಮ ಸರ್ಕಾರ, ಜನತಾ ಪಕ್ಷ ಸರ್ಕಾರ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಂಥದ್ದು. ಮತ್ತು ಅವತ್ತು ಸರಿಸುಮಾರು ರಾಜ್ಯದಲ್ಲಿ 70ರಿಂದ 80 ಸಾವಿರ ಶಾಲೆಗಳಿದ್ದಂಥ ಸಂದರ್ಭ ಆವತ್ತಿನ ಕಾಲಘಟ್ಟದಲ್ಲಿ. ತದನಂತರ ಬಂದಂಥದ್ದು ಶಾಲಾ ಕಾಲೇಜುಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲು, ನಿರ್ನಾಮ ಮಾಡಲು ಈಗಾಗಲೇ ಹೊರಟಿದೆ ಬಂದಂಥ ಸರ್ಕಾರಗಳು. ಇವತ್ತು ಎಷ್ಟು ಶಾಲಾ ಕಾಲೇಜುಗಳಿವೆ? 80ರ ದಶಕದಲ್ಲಿದ್ದಂಥ ಶಾಲಾ ಕಾಲೇಜುಗಳು ಇವತ್ತಿದ್ದಂಥ ಶಾಲಾ ಕಾಲೇಜು ಶೇಕಡ 50% ಬಂದಿದೆ. ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಎಷ್ಟೋ ಶಾಲೆಗಳು ಇವತ್ತು RCC ಎಲ್ಲ ಬಿದ್ದೋಗುವ ಹಂತದಲ್ಲಿದೆ, ಚಾವಡಿಗಳು ಬಿದ್ದೋಗುವ ಹಂತದಲ್ಲಿದೆ, ಗೋಡೆಗಳು ಬಿದ್ದೋಗುವ ಹಂತದಲ್ಲಿದೆ. ಎಷ್ಟೋ ಬಾತ್ರೂಮ್ಗಳೇ ಇಲ್ಲ, ಎಷ್ಟೋ ಮೂಲಭೂತ ಸೌಕರ್ಯಗಳು, ಬಾತ್ರೂಮೇ ಇಲ್ಲ, ಕುಡಿಯೋ ನೀರಿನೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಶಾಲೆಗಳನ್ನು ಯಾವ ಮಟ್ಟಕ್ಕೆ ಇವರು ಡೆವಲಪ್ಮೆಂಟ್ ಮಾಡ್ಬೋಯ್ತು ಅಂತ ಹೇಳಿದ್ರೆ, ಖಾಸಗಿಯ ಶಿಕ್ಷಣಗಿಂತ ಸರ್ಕಾರದ ಶಿಕ್ಷಣ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಮಾಡಬೋಯಿತು, ಅಭಿವೃದ್ಧಿ ಮಾಡ್ಬೋದಾಯಿತು. ಸರ್, ಪ್ರತಿ ವರ್ಷ ಶಿಕ್ಷಣ ಇಲಾಖೆಗೆ ಅಂತೇಳಿ ತಮ್ಮ ಬಜೆಟಲ್ಲಿ ರಾಜ್ಯ ಸರ್ಕಾರಗಳು 40ರಿಂದ 45 ಸಾವಿರ ಕೋಟಿ, 52 ಸಾವಿರ ಕೋಟಿ, 48 ಸಾವಿರ ಕೋಟಿ ಕಳೆದ 3 ವರ್ಷಗಳಿಂದ 45 ಸಾವಿರ ಕೋಟಿ, 50 ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡುತ್ತೆ. ಅದು ಬಿಡಿ, ಅದು ಉನ್ನತ ಮತ್ತು ವೈದ್ಯಕೀಯ, ಪ್ರಾಥಮಿಕ ಇರುವ 3 ಭಾಗ ಶಿಕ್ಷಣ ಇಲಾಖೆಗೆ ಸಪ್ರೇಟು, ಉನ್ನತ ಇಲಾಖೆ ಮತ್ತು ವೈದ್ಯಕೀಯ ಎಲ್ಲ ಡಿವೈಡ್ ಮಾಡುತ್ತೆ. ಎಷ್ಟೇ ನೀವು ಡಿವೈಡ್ ಮಾಡಿದ್ರೂ ಸರ್ಕಾರಿ ಶಾಲೆಗಳಿಗೆ ಕನಿಷ್ಠ ಪಕ್ಷ 10ರಿಂದ 15 ಸಾವಿರ ಕೋಟಿ ಉಳಿತದೆ. ಅದರಲ್ಲಿ ಸಪ್ರೇಟಾಗಿ ಅವರು ಪ್ರತಿ ಬಜೆಟಲ್ಲಿ 2.5ರಿಂದ 3 ಸಾವಿರ ಕೋಟಿಯನ್ನು ಪ್ರತಿ ಶಾಲೆಯ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಪ್ರತಿ ವರ್ಷವೂ ಹೇಳ್ತಾನೆ ಇರ್ತಾರೆ. ಆದರೆ ಆಗುವಂಥದ್ದು ಎಲ್ಲಿ? 1-2. ಸರ್ಕಾರ ಇಷ್ಟೆಲ್ಲ ಹಣವನ್ನು ಬಿಡುಗಡೆ ಮಾಡಿದ್ರೂ ಸಹ ನಮ್ಮ ಶಾಲೆಗಳು, ಕನ್ನಡದ ಶಾಲೆಗಳು, ನಮ್ಮ ಗ್ರಾಮದ ಶಾಲೆಗಳು ಇವತ್ತು ಸಂಪೂರ್ಣವಾಗಿ ನಶಿಸಿ ಹೋಗ್ತಿರೋದು. ಕಾರಣ ಏನು? ಇವತ್ತು ರಾಜಕಾರಣಿಗಳು ತಮಗೆ ಬೇಕಾದ ರೀತಿಯಲ್ಲಿ ತಮ್ಮದೇ ಆದಂಥ ಖಾಸಗಿ ಶಿಕ್ಷಣವನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಸಲುವಾಗಿ ನಮ್ಮ ಶಾಲೆಗಳನ್ನು ಇವತ್ತು ಸಂಪೂರ್ಣವಾಗಿ ಮುಚ್ಚುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ DM ಮಾದೇಗೌಡ, ದೇವರಾಜು,
ಕಾರ್ಯದರ್ಶಿ ರಿಯಾಜ್ ಅಹಮದ್, ಕಾರ್ಯದರ್ಶಿ ಮಂಜುನಾಥ್ ಇದ್ದರು. ಕೈಗಾರಿಕೆ ಸ್ಥಾಪಿಸುವ ಸಂಬಂಧ ಜಿಲ್ಲೆಯ ಕೆಲವು ಮಾಜಿ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಲಿ ಶಾಸಕರ ಬಗ್ಗೆ ಅನಗತ್ಯ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಜಾಗ ಕೊಡುವ ಸಂಬಂಧ ಸಚಿವರು, ಶಾಸಕರಿಗೆ ಆಸಕ್ತಿ ಇಲ್ಲ ಎಂದು ಹೇಳಿಕೆ ನೀಡುವುದು ಹಾಸ್ಯಾಸ್ಪದವಾಗಿದೆ. ಮಂಡ್ಯ ಶಾಸಕರು ಕಾಡ ಇಲಾಖೆ ವ್ಯಾಪ್ತಿಯಲ್ಲಿ ಜಾಗ ನೀಡಲು ಸಿದ್ಧರಿದ್ದೇವೆ ಅಂತ ದಾಖಲೆ ಸಮೇತ ಹೇಳಿದ್ದಾರೆ ಅಂತಂದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚು ಅನುದಾನ ತಂದಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ JDS ಶಾಸಕರು ತಮ್ಮ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಲಿ ಅಂತ ಹೇಳಿದರು. ಮಾಜಿ ಶಾಸಕರಾದ ಎಸ್ ಪುಟ್ಟರಾಜು, ಸುರೇಶಗೌಡ ಅವರು ಸುಳ್ಳು ಹೇಳುವಲ್ಲಿ ನಿಸ್ಸೀಮರಾಗಿದ್ದಾರೆ. ಕಳೆದ 2.5 ವರ್ಷಗಳಿಂದ ತಮ್ಮ ಕ್ಷೇತ್ರದ ಕಾರ್ಯಕರ್ತರಿಗೆ ನೈತಿಕ ಬೆಂಬಲ ನೀಡದೆ ತಮ್ಮ DCC ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಜಿನೂ ಹಾಕಿಲ್ಲ. ಕಾಂಗ್ರೆಸ್ ಪಕ್ಷ ಜಿಲ್ಲೆಯ ಎಲ್ಲ ವರ್ಗದ ಕಾರ್ಯಕರ್ತರಿಗೆ ದಾಖಲೆಯ ಮಟ್ಟದ ಅಧಿಕಾರ ಸ್ಥಾನಮಾನ ನೀಡಿದೆ ಅಂತ ಅವರು ಹೇಳಿದರು. ಪ್ರತ್ಯೇಕವಾಗಿ ಆಯಾಯ ಮಾಜಿ ಶಾಸಕರ ಅಭಿಪ್ರಾಯವನ್ನು ನಮ್ಮ ನಾಯಕರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ನಿನ್ನೆ ಜಿಲ್ಲೆಯ ಕೆಲವು ಮಾಜಿ ಶಾಸಕರುಗಳು, ನಮ್ಮ ಜನಮೆಚ್ಚಿನ ನಾಯಕರು, ನಮ್ಮ ನಾಯಕರು, ಉಸ್ತುವಾರಿ ಸಚಿವರು ಆದ ನಮ್ಮ ಚಲುವರಾಯಸ್ವಾಮಿಯವರ ಬಗ್ಗೆ ಮತ್ತು ನಮ್ಮ ಶಾಸಕರುಗಳ ಬಗ್ಗೆ ಕೆಲವೊಂದು ವಿಚಾರದಲ್ಲಿ ಕಪೋಲಕಲ್ಪಿತ ಅಭಿಪ್ರಾಯವನ್ನು, ಸುಳ್ಳು ಅಭಿಪ್ರಾಯವನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥವು ಯಾವೂ ಕೂಡ ಸತ್ಯಕ್ಕೆ ದೂರವಾದ ಮಾಹಿತಿಗಳಾಗಿ ಅದನ್ನು ನಾವೆಲ್ಲರೂ ಕೂಡ ಒಕ್ಕೊರಲಿಂದ ಖಂಡಿಸ್ತೀವಿ. ಮಾನ್ಯ ಕೇಂದ್ರ ಸಚಿವರು ಹೀಗೆ ಕೆಲವು ದಿನಗಳಿಂದ ನಾವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಜಾಗದ ಕೊರತೆ ಮಗದೊಂದು ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಮದ್ದೂರಿನ ಮಾಜಿ ಶಾಸಕ ತಮ್ಮಣ್ಣವರು KDB ಮುಖ್ಯಸ್ಥರಾಗಿದ್ದರು. ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಆ ಪ್ರಕ್ರಿಯೆ ಏನು, ಮಗದೊಂದು ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಯಾವುದೇ ಒಂದು ಕೈಗಾರಿಕೆ ಉದ್ಯಮಿಗಳು ನಮಗೆ ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ, ನಮಗೆ ಜಾಗ ಬೇಕು ಅಂತ KDB ಜಾಗಕ್ಕೋಸ್ಕರ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ. 1.5 ವರ್ಷ ಆಯಿತು. ಮಾನ್ಯ ಕೇಂದ್ರ ಸಚಿವರು ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ 1.5 ವರ್ಷ ಆಯಿತು. ಇಲ್ಲಿ ತನಕಲೂ ಕೂಡ ಗುರುತರವಾದ ಶಾಶ್ವತವಾದ ಯಾವುದೇ ಅಭಿಪ್ರಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ, ಕೈಗಾರಿಕಾ ಕಾರ್ಯಕ್ರಮಕ್ಕೆ ಮುಂದೆ ಆಗಿಲ್ಲ. ಅದರಲ್ಲೂ ಈ ಮಾಜಿ ಶಾಸಕರುಗಳು ಸುಮಾರು 2.5 ವರ್ಷಗಳ ಕಾಲ ಈ ಜಿಲ್ಲೆ ಆಗುವವರ ಬಗ್ಗೆ ಯಾವತ್ತೂ ಕೂಡ ದನಿ ಎತ್ತಿ ಮಾತಾಡದೇ ಇರೋರು ಕಾರ್ಯಕರ್ತರು, ಪಾಪ ಜನತಾದಳದವರು ಕಾರ್ಯಕರ್ತರು, ರಾಜಕೀಯವಾಗಿ ನಮ್ಮ ವಿರೋಧಿಗಳೇ ಆದರೂ ಕೂಡ 2 ಬಾರಿ ಮುಖ್ಯಮಂತ್ರಿ ಆಗಿದ್ಕೊಂಡು 2006, 2018ರಲ್ಲಿ ಒಬ್ಬರು ಕಾರ್ಯಕರ್ತರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ಅಧಿಕಾರ ಕೊಡಲಿಲ್ಲ. ನಮ್ಮ ಚಲುವರಾಯಸ್ವಾಮಿಯವರು ಈ ಜಿಲ್ಲೆಯಲ್ಲಿ 8 ಜನ, ಬಹುಶಃ ದಾಖಲೆ ಸ್ವತಂತ್ರಾನಂತರ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಇಷ್ಟೊಂದು ರಾಜಕೀಯ ಅವಕಾಶಗಳನ್ನು ಎಲ್ಲ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಲುವರಾಯಸ್ವಾಮಿಯವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ಶಾಸಕರ ನಾಯಕತ್ವದಲ್ಲಿ ಕೊಟ್ಟಿದ್ದಾರೆ ಜಿಲ್ಲೆಗೆ. ಇವ್ರದ್ದೇನು ಕೊಡುಗೆ ಸ್ವಾಮಿ ಮಂಡ್ಯ ಜಿಲ್ಲೆಗೆ? 2 ಟರ್ಮು 36 ತಿಂಗಳು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಒಬ್ಬರನ್ನ ಚೇರ್ಮನ್ ಮಾಡಿಕೊಟ್ರ ಮಂಡ್ಯದವರ? ಯಾರಿಗೂ ಇಲ್ಲ. ಇವ್ರು ಚುನಾವಣೆ ಆಗಬೇಕು, ಇವ್ರಿಗೆ ಅಧಿಕಾರ ಬೇಕು ಅಂದರೆ ಇಡೀ ಜನತಾದಳದ ಕಾರ್ಯಕರ್ತರೆಲ್ಲ ಮನೆ ಜೀತದಾಳ ಥರ ದುಡಿಬೇಕು. ಮಾಜಿ ಶಾಸಕ SP ರಾಮು ಮಾತನಾಡಿ, ಕಳೆದ 2 ವರ್ಷಗಳಿಂದ ಮಂಡ್ಯ ಅಭಿವೃದ್ಧಿಯ ನಾಗಲೋಟೆ ನಡೆಯುತ್ತಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಿದ್ದಾವೆ ಅಂತ ಅವರು ತಿಳಿಸಿದರು. ವರ್ಷದ ಕೊನೆಯ ದಿನ, ನಾಳೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಬಹುಶಃ ನಿನ್ನೆ ಪತ್ರಿಕಾಗೋಷ್ಠಿ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದೆ. ಚಲುವರಾಯಸ್ವಾಮಿಯವರು ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಂತ ಕೆಲವರು ಮಾತನಾಡಿದರು. ಬಹುಶಃ 1994ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸನ್ನಿವೇಶದಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಸುಮಾರು 600 ಚಿಲ್ಲರೆ ಗ್ರಾಮೀಣ ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ. ಸಣ್ಣ ಪುಟ್ಟ ಕುಗ್ರಾಮಗಳಿಗೂ ಸಂಪರ್ಕ ರಸ್ತೆಯ ಕೊರತೆ ಇತ್ತು. ನಾವೆಲ್ಲ ಭಾಳ ಅವ್ರ ಜೊತೆ ಕೆಲಸ ಮಾಡುವ ಸನ್ನಿವೇಶದಲ್ಲಿ ಭಾಳ ಹತ್ತಿರವಾಗಿ ನೋಡೋದಂಥದ್ದು ಎಲ್ಲ ಸಂಪರ್ಕ ರಸ್ತೆಗಳನ್ನು ನಿರ್ಮಾಣ ಮಾಡೋದ್ರ ಮುಖೇನ
ಜೊತೆಗೆ ನಾಗಮಂಗಲದ ಸಕಲ ಅಭಿವೃದ್ಧಿಗೆ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ 2 ಬಾರಿ ಉಸ್ತುವಾರಿ ಸಚಿವರಾಗಿ ಬಹುಶಃ ಅವರಿಗೆಲ್ಲ ಕಣ್ಣು ಕಾಣ್ತಾ ಇಲ್ಲ ಅಂತ ಕಾಣುತ್ತೆ. ಸೊ ಮೆಡಿಕಲ್ ಕಾಲೇಜ್ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅಥವಾ ತಾಲೂಕು ಮಟ್ಟದ ಎಲ್ಲ KSRTC ಡಿಪೋಗಳಿರ್ಬೋದು, ಅವೆಲ್ಲವನ್ನು ವಿಶ್ಲೇಷಣೆ ಮಾಡ್ಕೋಗೋದು ಬೇಡ. ಈಗ ಹೇಳಿದ್ರು ನಮ್ಮ ಸಹೋದರಿ ಮಿತ್ರರು, ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ಮಾಡಬೇಕು ಅಂತೇಳಿ. ಬಹುಶಃ ಇಲ್ಲಿ ಏನಾಗಿದೆ ಅಂದರೆ, ಚಲುವರಾಯಸ್ವಾಮಿಯವರು ಕುಮಾರಸ್ವಾಮಿಯವರು ಭಾಳ ಹತ್ತಿರವಾಗಿದ್ದಂಥ ಕಾಲ ಒಂದಿತ್ತು. ಅವತ್ತು ಬಹುಶಃ ಭಾಳ ಹತ್ತಿರವಾಗಿ ಇತಿಹಾಸ ಸೇರಿಬಿಟ್ಟಿದೆ. ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಹೊರಹೊಮ್ಮಲಿಕ್ಕೆ ಪ್ರಮುಖವಾದ ಕಾರಣಕರ್ತರು ಚಲುವರಾಯಸ್ವಾಮಿಯವರು. ಅವ್ರ ಜೊತೆಗೂಡಿ ಬಾಲಕೃಷ್ಣ, ಜಮೀನ್ ಅಹಮದ್ ಮತ್ತು ಪುಟ್ಟಣ್ಣವ್ರ ಜೊತೆಗೂಡಿ ಆದಂಥದ್ದು ಇತಿಹಾಸ ಸೇರೋಗಿದೆ. ಇದು ಇವರ ವೈಯಕ್ತಿಕವಾದ ಪ್ರತಿಷ್ಠೆಯನ್ನು ಸಣ್ಣ ಪುಟ್ಟ ವಿಚಾರಗಳನ್ನ ಬದಿಗೊತ್ತಿ, ಅದರಲ್ಲೂ ವಿಶೇಷವಾಗಿ ಈ ಸರ್ಕಾರ ಬಂದ ಮೇಲೆ 2.5 ವರ್ಷದಲ್ಲಿ ಚಲುವರಾಯಸ್ವಾಮಿಯವರು ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸ್ಕೊಂಡ ಮೇಲೆ ಬಹುಶಃ ನಾಗಾಲೋಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವೇ ಪ್ರಚುರಪಡಿಸ್ತಾ ಇದ್ದೀರಿ ಪತ್ರಿಕಾ ಮಾಧ್ಯಮದ ಮಿತ್ರರು. ಗೋಷ್ಠಿಯಲ್ಲಿ ಚಿದಂಬರ್, ವಿಜಯಕುಮಾರ್, BP ಪ್ರಕಾಶ್ ಮೂರ್ತಿ, ಮೋಹನ್ ಕುಮಾರ್ ಪುಟ್ಟಸ್ವಾಮಿ, ರಾಜೇಶ್ ಮೂರ್ತಿ ಇದ್ದರು. ಪತಿ ಮುರಳಿ ಅವರಿಗೆ 2 ಕಿಡ್ನಿಗಳು ವೈಫಲ್ಯವಾಗಿದ್ದು ಆರ್ಥಿಕ ಸಹಾಯಕ್ಕೆ ನೆರವಾಗುವಂತೆ ಪತ್ನಿ ಕಾವ್ಯ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕೆಲ ದಿನಗಳ ಹಿಂದೆ ಹೃದಯ ಸಮಸ್ಯೆ ಎಂದು ಆಸ್ಪತ್ರೆಗೆ ತೋರಿಸಲಾಗಿ ಕಿಡ್ನಿ ವೈಫಲ್ಯವಾಗಿರುವ ವಿಷಯ ತಿಳಿದಿದೆ. ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿದ್ದು ದಾನಿಗಳು ಸಹಾಯಹಸ್ತ ಚಾಚುವಂತೆ ಕೋರಿದ್ದಾರೆ. ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಮುರಳಿ 8 ವರ್ಷಗಳ ಹಿಂದೆ ಮದುವೆಯಾಗಿದ್ದು ಗಂಡು ಮಕ್ಕಳಿದ್ದಾರೆ. ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಅವರು ಹೇಳಿದರು. ಸಹಾಯ ಮಾಡುವವರು ತಮ್ಮ ಖಾತೆ ಸಂಖ್ಯೆಗೆ ಹಣ ಜಮಾ ಮಾಡುವಂತೆಯೂ ಅವರು ಮನವಿ ಮಾಡಿದರು. ಕೊತ್ತತ್ತಿ ನಮ್ಮೂರು. ನಮ್ಮ ಹಸ್ಬೆಂಡ್ಗೆ 2 ಕಿಡ್ನಿ ಫೇಲ್ಯೂರ್ ಆಗಿದೆ. ನಿಮ್ಮಲ್ಲಿ ಸಹಾಯ ಕೇಳ್ತಿದ್ದೀವಿ ಸರ್. 1 ವರ್ಷದಿಂದ ಹುಷಾರಿಲ್ಲ, ಆದರೆ ಈಗ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದೆ. 2 ಕಿಡ್ನಿ ಫೇಲ್ಯೂರ್ ಆಗಿ ಅದರಿಂದ ಸಫರ್ ಮಾಡ್ತಿದ್ದಾರೆ ಅವರು. ಮಕ್ಕಳು ಚಿಕ್ಕ ಮಕ್ಕಳು, ನನಗೆ 2 ಮಕ್ಕಳು ಗಂಡು ಮಕ್ಕಳು, ಚಿಕ್ಕ ಮಕ್ಕಳು. ನಿಮ್ಮಲ್ಲಿ ಸಹಾಯ ಕೇಳ್ತಿದ್ದೀನಿ. ಕಂಡೀಷನ್ ತುಂಬ ಈಗಾಗಿದೆ ಅಂತೇಳಿ. 8 ವರ್ಷ ಆಯ್ತು ಸರ್. ತಗ್ಗಳ್ಳಿ ನಾವು ಕೇರ್ ಹಾಸ್ಪಿಟ್ಲು ಸರ್. ಕೇರ್ ಹಾಸ್ಪಿಟ್ಲಲ್ಲಿ ತೋರಿಸ್ತಿರೋದು. ಅವ್ರು ಶುಗರ್ ಇತ್ತು ಸರ್. ಶುಗರಿಂದ ಕಿಡ್ನಿ ಫೇಲ್ಯೂರ್ ಆಗಿರೋದು. ಅವರು ಸರ್ ಹಾರ್ಟ್ ಪೇಷಂಟ್ ಅಂತೇಳಿ ನಾವು ಜಯದೇವಲ್ಲಿ ಅಡ್ಮಿಟ್ ಮಾಡಿದ್ದು. ಅಲ್ಲಿ ಹೇಳಿದರು ಕಿಡ್ನಿ ಪ್ರಾಬ್ಲಮ್, ಇದು ಹಾರ್ಟ್ ಪ್ರಾಬ್ಲಮ್ ಅಲ್ಲ ಅಂಥೇಳಿ ಅಲ್ಲಿಂದ ಸಜೆಷನ್ ಮಾಡಿ ಕೇರ್ ಹಾಸ್ಪಿಟ್ಲ್ ಕೊಟ್ಟರು. ಅಲ್ಲಿ ಬಯೋಪ್ಸಿ ಲ್ಯಾಬಲ್ಲಿ ಹೇಳಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ. ಆಗ 30 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಅವ್ರು ಕೊಡೋರು ಇವರು BP ಪೇಷಂಟ್, ಶುಗರ್ ಪೇಷಂಟು, ಅತ್ತೆ ಫ್ಯಾಮಿಲಿಯಲ್ಲಿ ಯಾರು ಸರ್ ಕೆಲಸ ಮಾಡ್ತಿದ್ರು ಕಂಪ್ನಿಲಿ, ಹ್ಯಾವೆಲ್ ಕಂಪ್ನಿಲಿ ಟೀಮ್ ಲೀಡ್ರಾಗಿ ವರ್ಕ್ ಮಾಡ್ತಿದ್ರು. ಇಲ್ಲ ಸರ್, ಏನೂ ಸಹಾಯ ಮಾಡಲ್ಲ. ಅದು ಪ್ರೈವೇಟ್ ಕಂಪ್ನಿ ಅಂತೇಳಿ ಏನು ಸಹಾಯ ಕೊಡಲಿಲ್ಲ ಅವರು. ಗೋಷ್ಠಿಯಲ್ಲಿ ಮುರಳಿ ಅವರ ತಾಯಿ ಜಯಮ್ಮ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,